ತುಮಕೂರು ಮಹಾನಗರ ಪಾಲಿಕೆಯಿಂದ ಬಂದಿದ್ದೀವಿ. ಈ ಒಂದು ಮುಷ್ಕರಕ್ಕೆ 10 ಮಹಾನಗರ ಪಾಲಿಕೆ ಮತ್ತು BBMP ಒಟ್ಟು 11 ಪಾಲಿಕೆಗಳು ಸೇರಿ ಇವತ್ತು ಪ್ರತಿಭಟನೆ ನಡೆಸ್ತಿದ್ವಿ. ಉದ್ದೇಶ ಏನಂತಂದರೆ ನಮ್ಮ ನ್ಯಾಯಯುತ ಬೇಡಿಕೆಗಳು ಏನೇನಿದೆ, 7ನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿ ಮಾಡೋದಿರಲಿ, ಸರ್ಕಾರಿ ನೌಕರರಂತ ಕನ್ಸಿಡರ್ ಮಾಡೋದು, ಅದರ ಜೊತೆಗೆ ಸರ್ಕಾರಿ ನೌಕರಿಗೆ ಏನೇನು ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ, ಆರೋಗ್ಯ ಸಂಜೀವನಿ ಇರ್ಬೋದು ಮತ್ತು KGID ಇರ್ಬೋದು, ಇನ್ನಿತರ ಸೌಲಭ್ಯಗಳನ್ನ ಎಲ್ಲವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಂತೇಳಿ ಉದ್ದೇಶ ಇದೆ. ಅದರ ಜೊತೆಗೆ ವೃಂದ ಮತ್ತು ನೇಮಕಾತಿ 14-15 ವರ್ಷದಿಂದ ನಮ್ಮ ಪಾಲಿಕೆಯ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ಮಾಡೇ ಇಲ್ಲ. ಸೊ ಅದರ ಇದರಾರ್ಥವಾಗಿ ನಾವೇನು ಮಾಡಿದ್ದೀವಿ, ಹಲವಾರು ಬಾರಿ ಲೆಟರ್ ಕೊಟ್ಟಿದ್ದೀವಿ. ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಸರ್ಕಾರದಿಂದ ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ. ಜೊತೆಗೆ KMAS ಹುದ್ದೆಗೆ ಇಲ್ಲಿವರೆಗೂ ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ. ಮಹಾನಗರ ಪಾಲಿಕೆ ನೌಕರರನ್ನು ಕೇವಲ ನಗರಸಭೆ ಪುರಸಭೆ ನೌಕರರನ್ನು ಮಾತ್ರ KMAS ಹುದ್ದೆಗೆ ಕನ್ಸಿಡರ್ ಮಾಡಿ ಅವರನ್ನು ಪ್ರಮೋಷನ್ ಕೊಟ್ಟು ಮತ್ತು ನೇರ ನೇಮಕಾತಿ ಮಾಡಿ ಅವರನ್ನು ನಮ್ಮ ಮಹಾನಗರ ಪಾಲಿಕೆಗೆ ಆಡಳಿತಕ್ಕಾಗಿ ಬಿಡ್ತಾ ಇದ್ದಾರೆ. ಇದು ನಮಗೇನಾಗ್ತಾ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಮಹಾನಗರ ಪಾಲಿಕೆ ನೌಕರರಿಗೆ ತುಳಿತ ಅನ್ನೋದು ಕಂಡು ಬರ್ತಾ ಇದೆ, ತುಳಿತ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಭಾಸವಾಗ್ತಾ ಇದೆ. ಇದರ ಜೊತೆಗೆ ನಮ್ಮ ಇನ್ನಿತರೆ ನಮ್ಮ ಏನು BBMPಲಿ ಇರ್ತಕ್ಕಂಥ ನೌಕರರಿಗೆ ಕೊಡ್ತಕ್ಕಂಥ ಕಿರುಕುಳ ಇರ್ಬೋದು, ಮತ್ತು ಅವ್ರಿಗೇನು ಈಗ BBMPಲಿ ಕೇವಲ 3,000 ಜನ ಇದ್ದಾರೆ, 9,000 ಹುದ್ದೆಗಳು ಮಂಜೂರಾಗಿದೆ. ಆದರೆ ಕೇವಲ 3,000 ಜನ ಮಾತ್ರ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಮಹಾನಗರ ಪಾಲಿಕೆಗಳಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ನೌಕರರಿದ್ದು ಒತ್ತಡದಲ್ಲಿ ಎಲ್ಲ ನೌಕರರು ಕೆಲಸ ಮಾಡ್ತಿರೋದ್ರಿಂದ ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಅನಿರ್ದಿಷ್ಟಾವಧಿ ಮುಷ್ಕರನ ಪ್ರಾರಂಭ ಮಾಡಿದ್ದೀವಿ. ಪ್ರಸನ್ನ ಕುಮಾರ್, ತುಮಕೂರು ಮಹಾನಗರ ಪಾಲಿಕೆ ಅಧ್ಯಕ್ಷರು. ಮೈಸೂರು ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷ ವೆಂಕಟರಾಮ್ ಅಂತ ಮಾತನಾಡ್ತಾನೆ. ಏನು ರಾಜ್ಯ ಸರ್ಕಾರ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನ ಪ್ರತಿ 3 ವರ್ಷಕ್ಕೊಮ್ಮೆ ಪರಿಷ್ಕರಿಸಬೇಕು ಅಂತ ಸರ್ಕಾರದ ನೀತಿ ನಿಯಮಗಳಿದೆ, ಅದು ನಮಗೆ ಅನುಷ್ಠಾನ ಆಗಿಲ್ಲ. ಕಳೆದ 14 ವರ್ಷಗಳಿಂದ ನಮ್ಮದು ಮಹಾನಗರ ಪಾಲಿಕೆಗಳ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ತಿದ್ದುಪಡಿ ಆಗದೆ ಇರೋದ್ರಿಂದ ಮುಂಬಡ್ತಿ ಇರ್ಬೋದು ಅಥವಾ ಇನ್ನಿತರ ಸೌಲಭ್ಯಗಳು ವಂಚಿತರಾಗಿದ್ದೇವೆ. ಎರಡನೇದು, 7ನೇ ವೇತನ ಆಯೋಗದ ಏನು ರಾಜ್ಯ ಸರ್ಕಾರ ನಮ್ಗೆ ಈಗಾಗಲೇ ಜಾರಿಗೊಳಿಸಿದೆ, SFC ಅನುದಾನದಿಂದ 100% ವೇತನ ಅನುದಾನವನ್ನು ನೀಡ್ತಿತ್ತು ಈ ಹಿಂದೆ. ಈಗ 80% ಮಾತ್ರ ಕೊಡ್ತಾ ಇರೋದ್ರಿಂದ 20 ನಮ್ಮ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಹಾಗಾಗಿ ಸಕಾಲದಲ್ಲಿ ಸಂಬಳಗಳು ಕೂಡ ಆಗದೆ ತೊಂದರೆ ಆಗುವಂಥ ಸಂದರ್ಭ ಎದುರಾಗ್ತಾ ಇದೆ. ಮೂರನೇದು, ನಮ್ಮಲ್ಲಿ ಆರೋಗ್ಯ ಸಂಜೀವಿನಿ ಅಂತಿದೆ, ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ನಗದು ರಹಿತ ಚಿಕಿತ್ಸೆ ಪಡೀಲಿಕ್ಕೆ ಸರ್ಕಾರಿ ನೌಕರಿಗೆ ಅವಕಾಶ ಕಲ್ಪಿಸೋರೆ. ಆದರೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ಅದು ಮಲ್ತಾಯಿ ಧೋರಣೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಕೆಳ ಹಂತದಲ್ಲಿ ನಮ್ಮ ಪೌರ ಕಾರ್ಮಿಕರುಗಳು ಕೂಡ ಏನು ಬೆಳಗ್ಗೆ ಎದ್ದು ಎಲ್ಲರ ಒಂದು ಗಲೀಜುಗಳನ್ನು ಬಾಚಿಸ್ತಾರೆ, ಅಂಥವ್ರಿಗೆ ಆರೋಗ್ಯ ವಿಮೆಯಿಂದ ವಂಚಿತರಾಗಿದ್ದಾರೆ. ಸ್ಥಳೀಯ ಸಂಸ್ಥೆ ನೌಕರರು ಎಲ್ಲದರಲ್ಲೂ ನಾವು ವಂಚಿತರಾಗಿದ್ದೇವೆ. ಇದನ್ನು ಸರ್ಕಾರ ಶೀಘ್ರವಾಗಿ ಬಗೆಹರಿಸ್ಕೊಡ್ಬೇಕು ಅಂತ ನಾನು ಕೇಳ್ತೇನೆ. ಸರ್ ನಮಸ್ತೆ, ನಾವು ತುಮಕೂರು ಮಹಾನಗರ ಪಾಲಿಕೆಯಿಂದ ಬಂದಿದ್ದೀವಿ ಸರ್. ಈಗಾಗಲೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ 10 ಮಹಾನಗರ ಪಾಲಿಕೆಗಳ ನೌಕರರ ಸಂಘಗಳ ರಾಜ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ನಮ್ಮ ವೆಂಕಟರಾಮ್ ಅವರು ಮಾತಾಡಿದರು. ನಮ್ಮಲ್ಲಿ ಹಲವಾರು ಬೇಡಿಕೆಗಳಿವೆ ಸರ್. ಹಲವಾರು ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ರು ಕೂಡ ಸರ್ಕಾರ ಯಾವುದೇ ಮನವಿಗಳನ್ನು ಪುರಸ್ಕರಿಸದೆ, ಯಾವುದೇ ಮನವಿಗಳಿಗೆ ಓಗೊಡದೆ, ನಮ್ಗಳಿಗೆ ಯಾವುದೇ ಫೆಸಿಲಿಟಿ ಬೇಡಿಕೆಯನ್ನು ಈಡೇರಿಸದಲೇ ಇರೋದ್ರಿಂದ ನಾವು ಹೋರಾಟಕ್ಕೆ ಅಂತಿಮವಾಗಿ ಕರೆ ಕೊಟ್ಟಿದ್ದೇವೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಅಮೃತರಾಜ್ ಸರ್ ಅವರು 10 ಮಹಾನಗರ ಪಾಲಿಕೆಗಳು ಹಾಗೂ BBMP ನೇತೃತ್ವದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಈಗಾಗಲೇ ಹೇಳಿದ್ದಾರೆ ನಮ್ಮ ಸಾಹೇಬರು ಯಾವ್ಯಾವ ಬೇಡಿಕೆಗಳು ಅಂತ. ಅವುಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗಬೇಕು ಅಂತಂದರೆ, 1, ಮಹಾನಗರ ಪಾಲಿಕೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2011ರಲ್ಲಿ ರಚಿಸಲಾಗಿರುತ್ತೆ, ಅದನ್ನು ತಿದ್ದುಪಡಿ ಮಾಡಬೇಕಾರದು 1. ಎರಡನೇದು, KMAS ಹುದ್ದೆಗಳನ್ನು ಮಹಾನಗರ ಪಾಲಿಕೆಗಳ ನೌಕರರಿಗೆ ಕೊಡಲಿಕ್ಕೆ ಪ್ರಾವಿಷನ್ ಇದ್ದರೂ ಕೂಡ, ಮಹಾನಗರ ಪಾಲಿಕೆ ಅಧಿನಿಯಮ 1976ರಲ್ಲಿ ಪ್ರಾವಿಷನ್ ಇದ್ದರೂ ಕೂಡ ಇಲ್ಲಿವರೆಗೂ ಕೂಡ ಸರ್ 50 ವರ್ಷಗಳು ಕಳೆದಿವೆ. ನಮ್ಮ ಇದು ಹೋರಾಟದ ಕಟ್ಟೆ ಹೊಡೆದಿದೆ ಸರ್. ಇನ್ನೂ ಕೂಡ ನಮಗೆ ಒಬ್ಬ KMAS ಅಧಿಕಾರಿಯನ್ನು ನಮ್ಮ ಪಾಲಿಕೆ ನೌಕರರಿಗೆ ಬಡ್ತಿಯನ್ನು ಕೊಟ್ಟಿಲ್ಲ ಸರ್. 2. ಮೂರನೇ ಬೇಡಿಕೆ ಅಂತಂದರೆ ಸರ್, ಜ್ಯೋತಿ ಸಂಜೀವಿನಿ. ತಮ್ಗಳಿಗೆಲ್ಲರಿಗೂ ಗೊತ್ತು ಸರ್, ಬೇರೆ ಎಲ್ಲ ಸರ್ಕಾರಿ ನೌಕರರು AC ಅಡಿಯಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಸರ್. ಅವ್ರೇನು ಕಾಯಿಲೆ ಬರೋದಿಲ್ಲ ಸರ್. ಆ್ಯಕ್ಚುಲಿ ಕಾಯಿಲೆ ಬರೋದು ಸರ್
ನಮ್ಮ ಊರಿನ ಕಸವನ್ನು ಬಾಚತಕ್ಕಂಥ ನಮ್ಮ ನೌಕರರ ಕಸ ಸಂಗ್ರಹಣೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸರ್ ಆಕ್ಚುಲಿ ರೋಗ ರುಜಿನಗಳು ಬರ್ತಕ್ಕಂಥದ್ದು ಸರ್. ಈ ಆರೋಗ್ಯ ವಿಮೆಯನ್ನ ವಿಸ್ತರಣೆ ಮಾಡಬೇಕಾದಂಥ ಇದು ಪರಿಸ್ಥಿತಿ ಸರ್ಕಾರಕ್ಕೆ ಅನಿವಾರ್ಯವಾಗಬೇಕು. ಆಕ್ಚುಲಿ ಸರ್ಕಾರಕ್ಕೆ ಮನನ ಆಗಿಲ್ಲ ಸರ್. ಈ ನೌಕರರಿಗೆ ಈ ಆರೋಗ್ಯ ಸಂಜೀವನ ಜಾರಿ ಮಾಡಬೇಕು ಅನ್ನೋದು ಮತ್ತೊಂದು ಬೇಡಿಕೆ ಸರ್. ಅದೇ ರೀತಿ ಸರ್ ಇದು 73ನೇ ತಿದ್ದುಪಡಿ ಸಂಬಂಧಪಟ್ಟಿರೋದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಸರ್. ಅದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ನೌಕರರಂತೆ ನಾವು ಕೂಡ ನಗರ ಸ್ಥಳೀಯ ಸಂಸ್ಥೆಗಳ ನೌಕರರು ಸರ್. ಏನೂ ಡಿಫ್ರೆನ್ಸ್ ಇಲ್ಲ. 73ನೇ ತಿದ್ದುಪಡಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಸಂಬಂಧಪಟ್ಟಿದ್ದು, 74ನೇ ತಿದ್ದುಪಡಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಸಂಬಂಧಪಟ್ಟಿದ್ದು ಸರ್. ಆದರೆ ಎರಡನ್ನೂ ಮಲತಾಯಿ ಧೋರಣೆಯಿಂದ ಕಾಣ್ತಾ ಇದೆ ಸರ್. ನಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೌಕರರು ಅಂತ ಪರಿಗಣಿಸಿಲ್ಲ. ಹಾಗಾಗಿ ನಮ್ಮನ್ನ ಸಂಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೌಕರಿ ಅಂತ ಪರಿಗಣಿಸಬೇಕು. KJID, GPF ಮತ್ತಿತರ ಸೌಲಭ್ಯಗಳ ಎಲ್ಲಗಳನ್ನು ಕೂಡ ನಮ್ಮ ಪಾಲಿಕೆ ನೌಕರರಿಗೆ, ನಗರ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಜಾರಿ ಮಾಡಬೇಕಂತದ್ದು ಮತ್ತೊಂದು ಬೇಡಿಕೆ ಸರ್. ಹಾಗೆ ಖಾಲಿ ಇರ್ತಕ್ಕಂಥ ಎಲ್ಲಾ ಹುದ್ದೆಗಳನ್ನು ಭರಿಸಬೇಕು ಅಂತದ್ದು, ಇಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸಬೇಕಂತದ್ದು ನಮ್ಮೆಲ್ಲರ ಒತ್ತಾಯ ಸರ್. ಹಾಗಾಗಿ ಸರ್ಕಾರವನ್ನ ನಾವು ಕೈ ಮುಗಿದು ಬೇಡ್ಕೋತೇವೆ. ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಹೋದ್ರೆ ಈ ಹೋರಾಟ ಹಿಂಗೆ ನಡೆಯುತ್ತದೆ. ನಾವು ಆಮರಣಾಂತರ ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ನಾವು ಹೇಸೋದಿಲ್ಲ. ಮುಂದೆ ಕ್ರಮ ಕೈಗೊಳ್ಳಕ್ಕೆ ಅಂತ ಅನ್ನೋದನ್ನ ಸರ್ಕಾರಕ್ಕೆ ತಿಳಿಯಬಯಸ್ತೇವೆ. ದಯವಿಟ್ಟು ಕೈ ಮುಗಿದು ಎಲ್ಲಾ ಪಾಲಿಕೆ ನೌಕರರು ಕೇಳ್ಕೊಳ್ತೇವೆ. ನಮ್ಮ ಬೇಡಿಕೆಗಳನ್ನ ಸರ್ಕಾರ ಮನಗಾಣಬೇಕು, ಈಡೇರಿಸಬೇಕು ಅಂತ ನಾವು ಮತ್ತೊಮ್ಮೆ ಎಲ್ಲ ನೌಕರರು ಕೂಡ ಸರ್ಕಾರವನ್ನ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇವೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.